ಡಿನ್ನರ್ ಪಾಲಿಟಿಕ್ಸ್ ಇದು ಕಾಂಗ್ರೆಸ್ನ ರಾಜಕೀಯದ ಟ್ರಿಕ್ಸ್ ಆಗ್ಬಿಟ್ಟಿದೆ. ಔತಣಕೂಟದಲ್ಲಿ ಪಟ್ಟದ ಚರ್ಚೆಯೇ ಮೇನ್ ಡಿಶ್ ಆಗಿದೆ. ಅಹಿಂದ ಪಡೆ ಡಿನ್ನರ್ ಬೆನ್ನಲ್ಲೇ ಸಚಿವರು ಶಾಸಕರ ಡಿನ್ನರ್ ಮೀಟಿಂಗ್ ಮಾಡಿ ಡಿಕೆಶಿ ಸಂಚಲನ ಮೂಡಿಸಿದ್ದಾರೆ. ಈ ಡಿನ್ನರ್ ಬಗ್ಗೆ ತರಹೇವಾರಿ ಚರ್ಚೆ ಶುರುವಾಗಿದೆ. ಔತಣಕೂಟ ಮಾಡಿ ಕನಕಪುರದ ಕಲಿ ಶಕ್ತಿ ಪ್ರದರ್ಶನ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಅಂಕಿ ಸಂಖ್ಯೆಗಳ ಆಟದ ಬಗ್ಗೆ ಡಿಕೆಶಿ ಮಾರ್ಮಿಕ ಮಾತುಗಳನ್ನಾಡಿದ್ದಾರೆ. ಯತೀಂದ್ರರ ಪೂರ್ಣಾವಧಿ ಮಾತಿಗೆ ಬಾಲಕೃಷ್ಣ ಕಾಮನ್ ಸೆನ್ಸ್ ಕೌಂಟರ್ ಕೊಟ್ಟಿದ್ದಾರೆ. ನಾಳೆ ಡಿಸಿಎಂ ಡೆಲ್ಲಿ ಯಾತ್ರೆ ಮಾಡ್ತಾ ಇದ್ರೆ ಇದರ ಬಗ್ಗೆ ಕೇಳಿದ್ರೆ ಸೆದ್ದು ಗರಂ ಮಾತು. ಕುರ್ಚಿ ಕಿತ್ತಾಟವೇ ಕೇಸರಿ ಪಡೆಗೆ ಡಿನ್ನರ್ ಆಗಿದೆ. ನಾ ಕೊಡೆ ನೀ ಬಿಡೆ ಎಂಬ ಅಸ್ತ್ರವನ್ನ ಬಳಸಿ ಕಮಲ ಪಡೆ ಕಿಡಿಕಾರಿದೆ. ಸದನದಲ್ಲೂ ಸಿಎಂ ವಿಪಕ್ಷ ನಾಯಕರ ಮಧ್ಯೆ ಔತಣಕೂಟವೇ ಸದ್ದು ಮಾಡಿದೆ. ಸಿದ್ದು ವಿರುದ್ಧ ಸದನದಲ್ಲಿ ಬಿಜೆಪಿ ಸುಳ್ಳಿನ ಅಸ್ತ್ರವನ್ನ ಹೂಡಿದೆ. ದಳಪತಿಗಳು ಸರ್ಕಾರ ಪತನದ ಭವಿಷ್ಯ ನುಡಿದಿದ್ದಾರೆ. ದೊಡ್ಡವರ ಮನೆ ಮಕ್ಕಳ ಡ್ರೈವಿಂಗ್ ಹುಚ್ಚಾಟಕ್ಕೆ ಮತ್ತೊಂದು ಬಲಿಯಾಗಿದೆ. ಮಾಜಿ ಸಚಿವ ಎಚ್ಎಂ ರೇವಣ್ಣರ ಪುತ್ರನ ಕಾರು ಬಾರಿಗೆ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಮೃತ ರಾಜೇಶ್ ಕುಟುಂಬದಲ್ಲಿ ದುಃಖ ಮಡುಗಟ್ಟಿದೆ. ಮಗ ಮಾಡಿದ ತಪ್ಪಿಗೆ ಎಚ್ಎಂ ರೇವಣ್ಣ ಸಹಾಯದ ವಾಗ್ದಾನವನ್ನ ನೀಡಿದ್ದಾರೆ. ನಟ ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪಂಜುರ್ಲಿ ದೈವಸ್ಥಾನದಲ್ಲಿ ನಡೆದಿದ್ದಂಥ ಮಿತಿ ಮೀರಿದ ವರ್ತನೆಗೆ ಆಡಳಿತ ಮಂಡಳಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ದೈವವೋ ದೈವ ನರ್ತಕನ ವರ್ತನೆಯೋ ಎಂಬ ಪ್ರಶ್ನೆಗೆ ಪಂಜುರ್ಲಿ ದೈವ ನರ್ತಕ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ದೈವ ಅವಹೇಳನ ಪ್ರಕರಣ ಠಾಣೆ ಮೆಟ್ಟಿಲೇರಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.